ಏನ್ರಯ್ಯ ದಿಢೀರ್ ಏನಿಲ್ಲ, ಬಂದಿದ್ದೀನಿ. ಬಹಳ ದಿನ ಆಗಿದ್ದಲ್ಲ, ಬಂದಿರಲಿಲ್ಲ, ಬಂದಿದ್ದೀನಿ. ಏನ್ ಮೈಸೂರಿಗೆ ಬರಬಾರ್ದ ನಿಮ್ ಪ್ರಕಾರ? ಆಯ್ತಪ್ಪ, ಯಾವಾಗ ಬಂದ್ರೇನು? ಫಸ್ಟ್ ಟೈಮ್ ಆದ್ರೇನು, ಸೆಕೆಂಡ್ ಆದ್ರೇನು? ಬೆಳಗ್ಗೆಯಿಂದ ತುಂಬಾ ಸಮಸ್ಯೆ ಆಗಿದೆ. ಇದಕ್ಕಿದ್ದಂತೆ ಸೆಂಟರ್ಗಳನ್ನ ಚೇಂಜ್ ಮಾಡಿದ್ದಾರೆ. ಮತ್ತೆ ರೈಲ್ವೆ ಸಮಸ್ಯೆ ಕೂಡ ಮಾಡಿದ್ದಾರೆ. ಗೊತ್ತಿಲ್ಲಪ್ಪ, ನಾನು ಮಾತಾಡ್ತೀನಿ ಸಂಬಂಧಪಟ್ಟವರು ಮಾತಾಡ್ತೀನಿ. ಏನು ಸಮಸ್ಯೆಗಳು? ಹೇಳಿ, ಇನ್ನೇನಾದ್ರು ಇದ್ರೆ ಕೇಳಿ. ಮೋದಿ ಅವರು ಮೊನ್ನೆ ಒಂದು ಹೇಳಿಕೆ ಕೊಡ್ತಾರೆ, ರಾಜೀವ್ ಗಾಂಧಿ ಅವರು ನಂಬರ್ 1 ಭ್ರಷ್ಟರಾಗಿ ಸತ್ತೋಗ್ಬಿಟ್ರು ಅಂತ. ರಾಜೀವ್ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ತಂದೆ ಭ್ರಷ್ಟರಾಗಿ ಹೆಸರು ಹೇಳ್ಕೊಂಡೇ ಸತ್ತೋಗ್ಬಿಟ್ರು. ಭ್ರಷ್ಟಾಚಾರ ಆರೋಪದಲ್ಲೇ ಆರೋಪ ಹೊತ್ಕೊಂಡೇ ಸತ್ತೋಗ್ಬಿಟ್ರು ಅಂತ ಹೇಳಿದ್ದಾರೆ. ನೀವು ಟ್ವಿಟರ್ ಟ್ವೀಟ್ ಮಾಡಿ. ನರೇಂದ್ರ ಮೋದಿಯವರು ಸುಳ್ಳಿನ ಸರದಾರರು. ಅವರು ಸತ್ಯ ಹೇಳಿ ಅವ್ರ ಜೀವನದಲ್ಲಿ ಗೊತ್ತಿಲ್ಲ ಪಾಪ. ಅದರಿಂದ ಸುಳ್ಳುಗಳೇ ಹೇಳ್ಕೊಂಡು ಇವತ್ತು ಮಾರ್ಕೆಟ್ ಮಾಡ್ತಿರೋದೇ ಸುಳ್ಳುಗಳನ್ನ. ಅವರು ಹೋದ್ ಸಾರಿ ಸುಳ್ಳು ಮಾರ್ಕೆಟ್ ಮಾಡಿ ಪ್ರಧಾನಮಂತ್ರಿ ಆಗ್ಬಿಟ್ರು. ಈ ಸಾರಿ ತಿಪ್ಪರ್ಲಾಗ ಹಾಕಿದ್ರು ಕೂಡ ಸುಳ್ಳು ಮಾರ್ಕೆಟೇ ಮಾಡಿ ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಬರೀ ಸುಳ್ಳು ಹೇಳ್ತಾರೆ. ಅದರಿಂದ ನರೇಂದ್ರ ಮೋದಿ ಯಾವ್ದು ಸತ್ಯ ಹೇಳೋರು ಹೇಳ್ರಿ ನೋಡೋಣ ಸ್ವಲ್ಪ. ಅವ್ರು ಸತ್ಯ ಹೇಳಿರೋದು ಯಾವುದು ನಿಮ್ ಪ್ರಕಾರ? ಸರ್ಜಿಕಲ್ ಸ್ಟ್ರೈಕ್ ಸೈನ್ಯ ಮಾಡೋದು ಇವ್ರು ತಗೊಂಡೋಗಿದ್ನ ಮಿಷಿನ್ಗೆನ್ನು. ಇವ್ರು ಹೋಗಿದ್ರೆ ಬಾಂಬ್ ಹಾಕಕ್ಕೆ. ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ನಮ್ಮ ಸೈನಿಕರು. ಅವರು ಸಲ್ಯೂಟ್ ಹೊಡಿಬೇಕು ಹೊರತು ಇವ್ರಿಗೇನು? ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ನೋಡಿ. ಇವತ್ತು ಒಬ್ರು ಗೂಡ ಅಂತ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಅವ್ರು ಹೇಳಿದ್ದಾರೆ, ಹಿಂದೆನೂ ಸರ್ಜಿಕಲ್ ಸ್ಟ್ರೈಕ್ಗಳಾಗಿದ್ದಾವೆ, ನಾನು ಇದ್ದಾಗಲೂ ಆಗಿತ್ತು ಅಂತ ಹೇಳಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಮಾಡೋರು ನಮ್ಮ ಸೈನಿಕರು. ಅವರು ಏನ್ ಅಡ್ವೈಸ್ ಮಾಡ್ತಾರೆ ಆ ಥರ ಮಾಡ್ತೀವಿ, ಸರ್ಕಾರ ಮಾಡ್ತಾರೆ ಅಷ್ಟೇ. ಅದರಿಂದ ಕ್ರೆಡಿಟ್ ಶುಡ್ ಗೋ ಟು ನಮ್ಮ ಸೈನಿಕರಿಗೆ, ನಾಟ್ ಟು ಮೋದಿ. ಸ್ವಂತಕ್ಕೆ ಬಳಸ್ಕೊಳ್ಳೋದು ಅದೇ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಜನ ಅದನ್ನ ಅರ್ಥ ಮಾಡ್ಕೊತಾರೆ. ಮೈಸೂರು ಕೊಡಗು ಫಲಿತಾಂಶದ ಬಗ್ಗೆ ನಿಮ್ದು ಹೇಳಿಯಪ್ಪ ನೋಡೋಣ, ಆಮೇಲೆ ನಾನು ಹೇಳ್ತೀನಿ. ಇಲ್ಲ, ನಾವೇನು ನಮಗಿಲ್ಲ. ನೀವು 100% ಯು ವಿಲ್ ವಿನ್. 100% ವಿ ವಿಲ್ ವಿನ್. ಜಿಟಿ ದೇವೇಗೌಡರು ಬಿಡ್ಬಿಡ್ರಿ. ಅವ್ರು ಏನ್ ಹೇಳ್ತಾರೆ ಪಾಪ, ಅವ್ರು ಸತ್ಯ ಹೇಳಿದ್ದಾರೆ. ಅವ್ರು ಹೇಳಿದ ಸತ್ಯ. ಉದ್ಬೂರ್ನಲ್ಲೂ ಓಟ್ ಹಾಕಿಲ್ಲ ಅಂತ ಹೇಳೋರೆ ಸತ್ಯ. ಅದು ನಮಗೂ ಗೊತ್ತಿದೆ. ಈಗ 18 ಲಕ್ಷ ಓಟ್ ಇದೆ. ಯಾವುದೋ ಒಂದು ಊರಿನಲ್ಲಿ ಓಟ್ ಹಾಕ್ಲಿಲ್ಲ ಅಂದ್ರೆ 18 ಲಕ್ಷ ಇದಾಗ್ಬಿಡ್ತದೇನ್ರಿ? ಇಲ್ಲಿ ನೋಡಪ್ಪ, ಅಲ್ಲಿ ಬರೀ ದಳದನೇ ಇಲ್ಲ, ಕಾಂಗ್ರೆಸ್ಸು ಇದ್ದಾರೆ, ದಳನೂ ಇದ್ದಾರೆ. ಮಾದೇವಸ್ವಾಮಿ ಅಂತೇಳಿ ದಳದ ಲೀಡರು, ಕೃಷ್ಣ ಅಂತೇಳಿ ಕಾಂಗ್ರೆಸ್ ಲೀಡರು. ಅವರು ನಮಗೂ ಮಾಡಿದ್ದಾರೆ, ದಳದವರು ಬಿಜೆಪಿ ಮಾಡಿದ್ದಾರೆ. ಇದು ಅಷ್ಟೇ ಆಗಿರೋದ ಹೊರತು ಅಲ್ಲಿ ನಮ್ಗೆ ಓಟೇ ಇಲ್ಲ ಅಂತಲ್ಲ. ಉದ್ಬೂರ್ನಲ್ಲಿ, ರಮನಹಳ್ಳಿನಲ್ಲಿ ನಮ್ಗೆ ಓಟೇ ಇಲ್ಲ ಅಂತಲ್ಲ, ನಮ್ಮ ಓಟು ಇದೆ, ಕಾಂಗ್ರೆಸ್ ಓಟುಗಳು ಇದ್ದಾವೆ. ಅದೇ ರೀತಿ ವಾತಾವರಣ ಅದು ಹೆಂಗಾಗ್ಬಿಡ್ತದೆ? ಒಂದು ಊರಿನಲ್ಲಿ ಅದು ಇನ್ನೊಂದು ಊರಿಗೆ ಆಗ್ಬಿಡ್ತದ? ನೋಡಪ್ಪ, ಯಾರು ಜನ ಬುದ್ಧಿವಂತರಿದ್ದಾರೆ ವೋಟರ್ಸು, ಹಂಗೆಲ್ಲ ಆಗೋದಿಲ್ಲ. ಯಾವುದೋ ಒಂದು ಊರಿನಲ್ಲಿ ಆಗದೆ ಅದೇ ತರ ಬೇರೆ ಊರಿನಲ್ಲಿ ಆಗ್ತದೆ ಅಂತ ಹೇಳಕ್ಕಾಗೋದಿಲ್ಲ. ಕಾರ್ಯಕರ್ತರುಗಳನ್ನ ಸಮನ್ವಯತೆ ತರೋದ್ರಲ್ಲಿ ಜೆಡಿಎಸ್ ನಾಯಕರು ವಿಫಲರಾದ್ರು ಅಂತ ನನಗೆ ಅವ್ರು ಏನಾಗಿದ್ದಾರೋ ಗೊತ್ತಿಲ್ಲ. ನನಗೆ ಜಿಟಿ ದೇವೇಗೌಡ ಹೇಳಿದ್ದಾನೆ. ಒಂದು ಉದಾಹರಣೆ, ಉದ್ಬೂರ್ನಲ್ಲಿ ಜೆಡಿಎಸ್ನವರು ಕಾಂಗ್ರೆಸ್ಗೆ ಹಾಕಲಿಲ್ಲ, ಪಾಪ ಸತ್ಯ ಹೇಳಿದ್ದಾರೆ, ಅದರಲ್ಲೇನು ಅನುಮಾನ ಇಲ್ಲ. ನಮಗೆ ಆ ಊರಿನಲ್ಲಿ ನಮಗೆ ನಮ್ಮದೇ ಆದಂಥ ಓಟ್ ಇದ್ದಾವೆ, ನಮ್ಮ ಓಟ್ಗಳು ಬರ್ತವೆ. ಇಡೀ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾವು ಹೆಚ್ಚು ಬಹುಮತದಿಂದ ಗೆಲ್ತೇವೆ. ಅದೇನು ಶಾಸ್ತ್ರ ಹೇಳಕ್ಕಾಗತ್ತೆ ಇಷ್ಟೇ ಸಾವಿರ ಅಂತ? ಶಾಸ್ತ್ರ ಇಷ್ಟ ಹೇಳಕ್ಕಾಗಲ್ಲ. ಮಂಡ್ಯದಲ್ಲೂ ಕೂಡ ಗೆಲ್ತೀವಿ, ಜೆಡಿಎಸ್ ಗೆಲ್ತದೆ.
ರಾಮನಾಥ್ ಅವ್ರ ಜೊತೆಗೆ ಆಫ್ಟರ್ ಎಲೆಕ್ಷನ್ ಒಂದಷ್ಟು ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಗೊತ್ತಿಲ್ಲ, ಯಾರೋ ಊಟಕ್ಕೆ ಹೋದದಕ್ಕಿಲ್ಲ, ನಾನೇನ್ ಯಾಕೆ ಊಟಕ್ಕೆ ಹೋದ್ರಿ ಅಂತ ಕೇಳಕ್ಕಾಗತ್ತಾ? ಈಗ ನೀವು ಬಂದಿರ್ತೀಯಪ್ಪ ಊಟಕ್ಕೆ, ನಿಮ್ಮ ಯಾರೋ ನಿಮ್ಮ ಮಾಲೀಕರು ನಿಮ್ಮನ್ನ ಯಾಕೆ ಊಟಕ್ಕೆ ಹೋಗಿದೆ ಅಂತ ಕ್ರಮ ತಗೊಳಕ್ಕಾಗತ್ತ? ಈಶ್ವರಪ್ಪನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ಏನಂತಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ನೀವು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 6 ವರ್ಷದ ಮಗು ಮೇಲೆ ಅತ್ಯಾಚಾರ ಆಗುತ್ತೆ, ಅದು ಕ್ರಮ ಕೈಗೊಳ್ಳಿ ಅಂತ ನಿಮ್ಗೆ ಮನವಿ ಮಾಡ್ತೀವಿ, ಆದ್ರೆ ಏನ್ ಮಾಡಕ್ಕಾಗುತ್ತೆ ಅಂತ ಕೇಳಿದ್ರಂತೆ. ಆದ್ರೆ ನಿಮ್ಮ ಮೊಮ್ಮಗಳ ಏನಾದ್ರೂ ಆಗಿದ್ರೆ ಆಗೇನ್ ಮಾಡ್ತಿದ್ರಿ ಅಂತ ಕೇಳಿದ್ದಾರೆ, ಹುಬ್ಳಿಯಲ್ಲಿ ಮಾತಾಡಿ ಈಶ್ವರಪ್ಪ ಅವರು. ಏನು ಹೇಳದೆ ನಂಗೆ ಅರ್ಥ ಆಗಲ್ಲ. ನಾನು ಚೀಫ್ ಮಿನಿಸ್ಟರ್ ಈಗ ಚೀಫ್ ಮಿನಿಸ್ಟರ್ ಆಗೇನ್ ಮಾಡ್ತಿದ್ರಂತೆ ಅವರು? ಅಲ್ಲ, ನಾನು ಹೇಳಿದೆ ಉತ್ತರಾನ ಅಂತ ಇಟ್ಕೊಂಡ, ಹೇಳಿಲ್ಲ, ಹಿಂಗೆ ಹೇಳಿದ್ದೆ ಅಂತ ಇಟ್ಕೊಳ್ಳೋಣ. ಇವನೇನ್ ಮಾಡಿದ್ರಂತೆ, ಈಶ್ವರಪ್ಪ ಏನ್ ಮಾಡಿದ್ನಂತೆ? ಆಮೇಲೆ ಬೀಯಿಂಗ್ ಅಪೋಸಿಷನ್ ಪಾರ್ಟಿನಲ್ಲಿ ಏನಾರ ಮಾಡ್ಬೇಕಲ್ವೇನ್ರಿ ಇಂಥ ಉತ್ತರ ಕೊಟ್ಟ ಮೇಲೆ? ನಾನು ಇವತ್ತು 1 ವರ್ಷ ಆದ್ಮೇಲೆ ನಾನು ಮುಖ್ಯಮಂತ್ರಿ ಆಗಿ 1 ವರ್ಷ ಆಯ್ತಲ್ವಾ? ನೀವು ಯಾವಾಗ ಕೇಳಿದ್ದೋ ನಂಗೆ ಗೊತ್ತಿಲ್ಲ, ನಾನು ಮರ್ತ್ಬಿಟ್ಟಿದ್ದೀನಿ. ನಾನು ಇವನು ಹೇಳೋ ರೀತಿ ಉತ್ತರ ಕೊಡಕ್ ಸಾಧ್ಯನೇ ಇಲ್ಲ. ಒಂದು ವೇಳೆ ಕೊಟ್ಟಿದ್ದೆ ಅಂತ ಇಟ್ಕೊಳ್ಳೋಣ, ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್. ಇವೇನ್ ಮಾಡ್ದ? ನೀನೇನ್ ಕೇಳ್ದೇನೆ? ನೀ ಏನ್ ಮಾಡಿದೆ ಆಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್? ಏನ್ ಮಾಡಿದೆ ಅಂತ ಕೇಳಿದ್ಯಾ? ಅಲ್ಲಪ್ಪ, ಅವತ್ ಲೀಡರ್ ಆಗಿದ್ನಲ್ರಿ ಕೌನ್ಸಿಲ್ನಲ್ಲಿ. ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳಿದ್ರೇನ್ರಿ ನೀವು? ಯು ಫೇಲ್ಡ್ ಇನ್ ಯುವರ್ ಡ್ಯೂಟಿ. ನಡಿ.